गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ಲೋಕದ ಪಠಣ ಮತ್ತೆ ಅದರ ಅರ್ಥ ವಿವರಣೆಯನ್ನು ತಿಳ್ಕೊಳ್ಳೋಣ. ನಾನು ಫಸ್ಟ್ ಇದು ಹೇಳ್ಕೊಡ್ತೀನಿ, ಹೇಳಿ ಆಮೇಲೆ ನೆಕ್ಸ್ಟ್ ಅದರ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಮನಶ್ಚೇಷ್ಟಾನೀಂದ್ರಿಯಾಣಿ 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 ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಮನಶ್ಚೇಷ್ಟಾನೀಂದ್ರಿಯಾಣಿ ಮನಶ್ಚೇಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ. ಅದಕ್ಕೆ ಹೋಗೋದಾದ್ರೆ ಇಲ್ಲಿ ಮಮೈವಾಂಶೋ ಅಂತ ಹೇಳಿದ್ರೆ ಭಗವಂತ ಅರ್ಜುನನಿಗೆ ಹೇಳುವ ಮೂಲಕ ಎಲ್ಲ ಸಮಸ್ತ ಮನುಷ್ಯ ಜೀವಿಗಳಿಗೆ ಹೇಳ್ತಾ ಹೋಗ್ತಾನೆ. ಇದು ಪೂರ್ತಿ ಪುರುಷೋತ್ತಮ ಯೋಗ 15ನೇ ಚಾಪ್ಟರ್ ಪೂರ್ತಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇರೋದು. ಸಂವಾದ ರೂಪದಲ್ಲಿ ಇದ್ರೂ ಕೂಡ ಇಲ್ಲಿ ಎಲ್ಲ ಮಾತುಗಳು ಕೂಡ ಭಗವಂತನದ್ದೇ. ಮಮೈವಾಂಶೋ ಅಂದರೆ ನನ್ನ ಭಿನ್ನವಾದ ಅಂಶಗಳು, ಮಮ ಅಂದರೆ ನನ್ನ ಅಂಶ, ಮಮೈವಾಂಶೋ ಅಂದರೆ ನನ್ನ ಭಿನ್ನವಾದ ಅಂಶಗಳು ಅಥವಾ ತುಣುಕುಗಳು, ಕಣಗಳು. ಜೀವಲೋಕೆ ಸನಾತನಃ ಅಂತ ಜೀವಿಗಳು ಅಂದರೆ ನಾವುಗಳು. ಮನಸ್ ಅಂದರೆ ಮನಸ್ಸು ಅಂದರೆ 6 ಇಂದ್ರಿಯಗಳು. ಪ್ರಕೃತಿ ಸ್ಥಾನಿ ಅಂದರೆ ಈ ಭೌತಿಕ ಪ್ರಕೃತಿಯಲ್ಲಿ ನೆಲೆಸಿರುವುದು ಅಂತ ಅರ್ಥ. ಕರ್ಷತಿ ಅಂದರೆ ಕಷ್ಟಪಟ್ಟು ಹೋರಾಡುತ್ತಾನೆ ಅಂತ ಅರ್ಥಕ್ಕೆ. ಅಂದರೆ ಈ ಐಹಿಕ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಕೂಡ ನನ್ನ ಸಣ್ಣ ಸಣ್ಣ ಅಂಶಗಳು. ಭಗವಂತ ಹೇಳ್ತಾ ಇರೋದು ಅವು ಈ ಜಗತ್ತಿನಲ್ಲಿ ಹುಟ್ಟಿರುವ ಕಾರಣದಿಂದಾಗಿ, ಈ ಜಗತ್ತಿನಲ್ಲಿ ಅವು ಹುಟ್ಟಿರೋ ಕಾರಣದಿಂದಾಗಿ ಜೀವನದಲ್ಲಿ ಸುಖ ದುಃಖ ಮೋಹ ಆಸೆ ದುರಾಸೆ ಆಕಾಂಕ್ಷೆ ಇವುಗಳಿಂದ ಬಂಧಿಸಲ್ಪಟ್ಟು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಂದಿಗೆ ಬಹುವಾಗಿ ಕಷ್ಟಪಡುತ್ತಾನೆ. ಅಂದರೆ ಪಂಚೇಂದ್ರಿಯಗಳು ಗೊತ್ತಿದೆಯಲ್ಲ, 5 ಇಂದ್ರಿಯಗಳು ಯಾವ್ದ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳ ಜೊತೆಗೆ ಮನಸ್ಸು, ಒಟ್ಟು 6 ಇಂದ್ರಿಯಗಳ ಜೊತೆ ಸೇರಿಬಿಟ್ಟು ಇವುಗಳನ್ನೆಲ್ಲ ಅವನು ಸುಖ ದುಃಖ ಮೋಹ ಆಸೆ ದುರಾಸೆ ಇವುಗಳಿಂದ ಬಂಧಿಸಲ್ಪಟ್ಟು ಇಲ್ಲಿ ತುಂಬ ಕಷ್ಟಪಟ್ಟು ಹೋರಾಡ್ತಾ ಇದ್ದಾನೆ.